ಬೆಂಗಳೂರಿನ RCB ಸೆಲೆಬ್ರೇಷನ್ ಸಮಯದಲ್ಲಿ 11 ಜನರ ಅಮಾಯಕ ಜನರ ಸಾವಿಗೆ ಕಾರಣರಾದಂಥ ಕ್ರಮಕ್ಕೆ ಸರ್ಕಾರ ಕೆಲಸ ಶುರು ಮಾಡಿದೆ. ಅದರ ಅಂಗವಾಗಿ ಯಾರೋ ಹಾಕಿದ್ರು ಅಮಾಯಕ ಪೊಲೀಸ್ ಕಮಿಷನರ್ ಅಂತೂ ಅಲ್ಲ, ಆತ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು. ಓಕೆ, ಆಮೇಲೆ ಅಮಾಯಕರು ಸತ್ತವರು. ಇವತ್ತು ಹೇಳ್ತೀನಿ, ಇದಕ್ಕಿದ್ದಂಗೆ ಪೊಲೀಸ್ ಕಮಿಷನರ್ ದಯಾನಂದ್ ಮೇಲೆ ಇಷ್ಟೊಂದು ಅಕ್ರೆ ಮಾಧ್ಯಮಗಳು ಬರಿತಾ ಇದೆ. ಖಂಡಿತವಾಗಿ ನಮಗೆಲ್ಲ ಅಮಾಯಕರು ಯಾರು, ಸತ್ತವರು, ಅಮಾಯಕರು ಯಾರು, ಗಾಯಾಳಾದವರು ಸೆಲೆಬ್ರೇಷನ್ ಮಾಡೋಕ್ಕೆ ಬಂದು ದಯಾನಂದ್ ಅಥವಾ ಇವತ್ತು ಸಸ್ಪೆಂಡ್ ಆಗಿರುವಂಥ 5 ಜನ ಅಧಿಕಾರಿಗಳು, ಪೊಲೀಸ್ ಕಮಿಷನರ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್, ವಿಕಾಸ್ ಕುಮಾರ್ ಅಡಿಷನಲ್ ಪೊಲೀಸ್ ಕಮಿಷನರು, ಶೇಖರ್ ಎಚ್ ತೆಕ್ಕಣ್ಣನವರು DCP, ಬಾಲಕೃಷ್ಣ ACP. ನೆನೆ ಬಾಲಕೃಷ್ಣನ ರಿಸೀವ್ ಮಾಡ್ಕೊಂಡ್ರು. ACP ಬಾಲಕೃಷ್ಣ ಅವರೇ, ನಾನು ಕೊಟ್ಟಂಥ ಕಂಪ್ಲೇಂಟ್, ಐ ಫೈಲ್ಡ್ ಕಂಪ್ಲೇಂಟ್ ಬಿಫೋರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್. ಸರ್ಕಾರವನ್ನು ಜವಾಬ್ದಾರಿ ಮಾಡಿ, CM ಅವ್ರನ್ನ ಜವಾಬ್ದಾರಿ ಮಾಡಿ, ಡೆಪ್ಯೂಟಿ CMನ ಜವಾಬ್ದಾರಿ ಮಾಡಿ, ಹೋಮ್ ಮಿನಿಸ್ಟರ್ನ ಜವಾಬ್ದಾರಿ ಮಾಡಿ, ನೆನ್ನೆ ಮಧ್ಯಾಹ್ನ 3 ರಿಂದ 4 ಗಂಟೆ ಸಮಯದಲ್ಲಿ ಜೊತೆಯಲ್ಲಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರನ್ನು ಕೂಡ ಜವಾಬ್ದಾರಿ ಮಾಡಿ ಆದಂಥ ಘಟನೆಗೆ, ಆದಂಥ ಅಮಾಯಕ ಸಾವುಗಳಿಗೆ ಇವ್ರುಗಳೇ ಜವಾಬ್ದಾರಿ ಅಂತೇಳಿ ಐ ಫೈಲ್ಡ್ ಎ ಪೊಲೀಸ್ ಕಂಪ್ಲೇಂಟ್ ಬಿಫೋರ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್. ಸಂಜೆ ಒಂದು 3-4 ಗಂಟೆಗೆ ಮಾಡಿರ್ಬೋದು. ಚಂದನ್ ಸಹ ಅಲ್ಲೇ ಇದ್ದರು, ACP ಚಂದನ್ ಸಹ ಅಲ್ಲೇ ಇದ್ದರು, DCPನೂ ಅಲ್ಲೇ ಇದ್ದರು. ಅಲ್ಟಿಮೇಟ್ಲಿ ಈ ನೆನ್ನೆ ಕ್ರಮ ಆಗಿಲ್ಲ ಅಂತ ಇವತ್ತು ಸರ್ಕಾರ ಒಂದು ಕ್ರಮ ತಗೊಂಡಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಸರ್ಕಾರ ಕೂಡ ಜವಾಬ್ದಾರಿ ಇಲ್ಲಿ ಮೊದಲನೇದಾಗಿ ಈ RCB ಪಂದ್ಯವನ್ನು ರಾಜಕೀಯ ಉಚ್ಚಾಟಕ್ಕೆ ಈ ಯಾವ ರೀತಿ ಇವರುಗಳ ಪೊಲೀಸ್ ಸಸ್ಪೆನ್ಷನ್ಗಳನ್ನು ಅಮಾಯಕರು, ಯಾವ ಅಮಾಯಕರು ರೀ, ಕರ್ಮ ಇನ್ನು ದಯಾನಂದ್ ಅವರು ಅಮಾಯಕರ? ಆಸ್ ಪರ್ ಯು, ನಿಮ್ಮ ಪ್ರಕಾರ ದಯಾನಂದ್ ಅಮಾಯಕರು ಯಾವ ಆ್ಯಂಗಲಲ್ಲಿ? DCP ಯಾವ ಆ್ಯಂಗಲ್? ಸಂಬಂಧಪಟ್ಟಂಥ ಸೆಂಟ್ರಲ್ DCP ಹೆಂಗೆ ಅಮಾಯಕ ಆದ? ಅವ್ರ ಮೇಲೆ ಜವಾಬ್ದಾರಿ ಇತ್ತು. ಸರ್ಕಾರಕ್ಕೆ ಬೇಕಾಗಿದ್ದರೆ ಸರ್ಕಾರಕ್ಕೆ ರೈಟಿಂಗ್ ಅಲ್ಲಿ ಕೊಡ್ಬೋದಾಗಿತ್ತು. ನೋ, ಈ ಒಂದು ಪ್ರೊಸೆಷನನ್ನು ನಾವು ಹೋಲ್ಡ್ ಮಾಡೋಕ್ಕೆ ಬಿಡಲ್ಲ, ನಮ್ಮ ಹತ್ರ ವಿ ಡೋಂಟ್ ಹ್ಯಾವ್ ಮ್ಯಾನ್, ಅಥವಾ ನಮ್ಮ ಹತ್ರ ಕೆಪಾಸಿಟಿ ಇಲ್ಲ, ಅಥವಾ ಈ ಸಮಯದಲ್ಲಿ ಮಾಡೋಣ ಅಂತ ರೆಕಮೆಂಡೇಶನ್ ಮಾಡ್ಬೋದಾಗಿತ್ತು. ಸಸ್ಪೆನ್ಷನ್ ಆಗೋದು ಬೇಡ ಆಗಿದ್ರೆ, ಅಥವಾ ಕರ್ತವ್ಯ ಲೋಪ ಆಗೋದು ಬೇಡ. 11 ಜನರ ಅಮಾಯಕ ಜೀವ ಇವತ್ತು. ನೆನ್ನೆವರೆಗೂ ನಾನು ನೋಡಿದೆ JDS ಅಡ್ಕಲ್ IT ಸೆಲ್ ಅವರು ನೆನ್ನೆವರೆಗೂ ಕ್ರಮ ಆಗಿಲ್ಲ ಅಂದ್ರೆ, ಇವಾಗ ದಯಾನಂದ್ ಅವರನ್ನ ಸಸ್ಪೆಂಡು, ಮತ್ತು ವಿಕಾಸ್ ಕುಮಾರ್ ಸಸ್ಪೆನ್ಷನ್, ಶೇಖರ್ ಎಚ್ ಸಸ್ಪೆನ್ಷನ್ ಮಾಡ್ತಾರೆ. ಅಮಾಯಕರನ್ನ ಸಸ್ಪೆನ್ಷನ್ ಮಾಡ್ತಾರೆ. ಎಸ್, ಯಾರು ಅಮಾಯಕರಲ್ಲ, ಜವಾಬ್ದಾರಿ ಇತ್ತು. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮೇಲೆ ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿ ನಿರ್ವಹಿಸುವಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಸಸ್ಪೆನ್ಷನ್ ಆಗಿದೆ. ಹಂಗಂದ್ ಮಾತ್ರಕ್ಕೆ ಸರ್ಕಾರ ಕಡೆಯಿಂದ ತಪ್ಪೇನಿಲ್ಲ ಅಂತಲ್ಲ. 100% ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತು DK ಶಿವಕುಮಾರ್ ಅವರನ್ನ ಕ್ಯಾಬಿನೆಟಿಂದ ಕೈ ಬಿಡಲೇಬೇಕು. ಇದು ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕು. ಖಂಡಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಕೇಳೋದೇನು ಅಂತಂದರೆ, ಜನ ಈ ಡೆಪ್ಯೂಟಿ CM ಈಸ್ ಅನ್ ಅನ್ಫಿಟ್ ಪರ್ಸನ್. ಈತನ ಬೇಜವಾಬ್ದಾರಿಯಿಂದನೇ, ಈತನ ಉಚ್ಚಾಟದಿಂದನೇ ಇವತ್ತು 11 ಜನರ ಅಮಾಯಕರ ಬಲಿಯಾಗಿರೋದು. ಅದರ ಮೇಲೆ ಕ್ರಮ ಪೊಲೀಸ್ ಇಲಾಖೆ ಮೇಲೆ ಆಗಿದೆ, ಸ್ವಾಗತಾರ್ಹ. ನನಗೆ ಗೊತ್ತಿಲ್ಲ ಯಾರ್ಯಾರು ಪೊಲೀಸ್ ಕಮಿಷನರ್ನ ದಯಾನಂದನ ಅಮಾಯಕ, ಯಾವ ಆ್ಯಂಗಲಲ್ಲೂ ಅಮಾಯಕ ಅಲ್ಲ, ಬೇಜವಾಬ್ದಾರಿತನ. ಅಷ್ಟು ಜವಾಬ್ದಾರಿ ಇದ್ದಿದ್ರೆ ಕೂಡ ರಿಟರ್ನ್ ಟು ಗೌರ್ಮೆಂಟ್, ನಾಟ್ ಟು ಹೋಲ್ಡ್ ದಿಸ್ ಪ್ರೊಸೆಷನ್. ಈ ಒಂದು RCB ವಿಕ್ಟ್ರಿ ಪ್ರೊಸೆಷನ್ ಬೇಡ ಅಂತ ಬರಿಬೇಕಾಗಿತ್ತು. ಮೆನ್ ಇಲ್ಲ ಅಂದಿದ್ರೆ, ಕೆಪಾಸಿಟಿ ಇಲ್ಲ ಅಂತಂದ್ರೆ. ಈಗ ಅಮಾಯಕ ಆಗ್ಬಿಟ್ನಾ? ಇದಕ್ಕಿಂತ ಪೊಲೀಸ್ ಕಮಿಷನರು, ಪೊಲೀಸರ ಸಸ್ಪೆನ್ಷನ್ ಅಮಾಯಕತನನ? ಎಷ್ಟು ಜನನ ಅಮಾಯಕರುಗಳನ್ನು ಸುಳ್ಳು ಕೇಸುಗಳಲ್ಲಿ ಇವ್ರು ಜೈಲುಗಳು ಕಳಿಸಿದ್ದಾರೆ. ಆವತ್ತು ಒಳಗಡೆ ಹೋಗಿರೋರು ಗೊತ್ತಾಗಿರ್ತದೆ, ಯಾರು ಅಮಾಯಕರಲ್ಲ. ಸಂಬಳ ಕೊಡ್ತೀವಿ, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಂಬಳ ಹೋಗುತ್ತೆ, ವಿಕಾಸ್ ಕುಮಾರ್ ಅಡಿಷನಲ್ ಪೊಲೀಸ್ ಕಮಿಷನರ್ಗೆ ಸಂಬಳ ಹೋಗುತ್ತೆ, ಶೇಖರ್ ಎಚ್ ಟೆಕ್ಕಿನ DCP ಸಂಬಳ ಹೋಗುತ್ತೆ, C ಬಾಲಕೃಷ್ಣ ACBಗೆ ಸಂಬಳ ಹೋಗುತ್ತೆ ಸಾರ್ವಜನಿಕರ ಟ್ಯಾಕ್ಸಿಂದ. ಆಮೇಲೆ AK ಗಿರೀಶ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ನಾನು ಅಲ್ಲೇ ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಪೊಲೀಸರ ಸಸ್ಪೆನ್ಷನ್ನು ಅಮಾಯಕತನನ ಖಂಡಿತವಾಗಿಲ್ಲ. ನಾನು ಇದನ್ನು ಸ್ವಾಗತ ಮಾಡ್ತೀನಿ. ಇಟ್ಸ್ ಅ ರೈಟ್ ಸ್ಟೆಪ್ ಟುವರ್ಡ್ಸ್ ಐ ಥಿಂಕ್ ಫಾರ್ಮರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ತಪ್ಪು ಮಾಡಿದ್ರೆ ಕ್ರಮ ಆಗಲೇಬೇಕು. ಪೊಲೀಸರೇನು ಸ್ಪೆಷಲ್ ಏನಿಲ್ಲ, ಸಂವಿಧಾನಿಕವಾಗಿ ಅವ್ರೇನು ಸ್ಪೆಷಲ್ ಆಗೇನು ಅವ್ರಿಗೇನು ಜಾಗ ಕೊಟ್ಟಿಲ್ಲ. ಅವ್ರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಿರೋದು. ಆಮೇಲೆ ಬೆಂಗಳೂರಿನಲ್ಲಿ ನಡೆದಂಥ 11 ಜನರ ಅಮಾಯಕ ಜನರ ಬಲಿಗೆ
ಖಂಡಿತವಾಗಿ ಪೊಲೀಸರ ಸಸ್ಪೆನ್ಷನ್ನ ಸ್ವಾಗತ ಮಾಡ್ತೀವಿ. ಅದನ್ನು ನಿಮ್ಮ ಮಠದಲ್ಲಿ ಹೆಂಗೋ ಹೇಳ್ಕೊಳ್ಳಿ. ಬಟ್ ನಾವ್ಯಾರು ತಪ್ಪು ಮಾಡ್ದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಗಲ್ಲ. ಇಲ್ಲಿ ಅಮಾಯಕರು 11 ಜೀವ ಬಲಿಗಳು, 47ಕ್ಕೂ ಹೆಚ್ಚು ಜನರು ಗಾಯ, ಅವ್ರಿಗೆ ತೀವ್ರವಾದಂಥ ಐ ಥಿಂಕ್ ಫಿಸಿಕಲ್ ಡ್ಯಾಮೇಜಸ್ ಆಗಿದೆ. ಅವರ ಜೀವನ, ಹೆಲ್ತು, ಅವ್ರ ಮಕ್ಕಳು ಮನೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ನಿನ್ನೆವರೆಗೂ 11 ಜನರ ಆಕ್ರಂದನ, ಈಗ ಇದಕ್ಕಿದ್ದಂಗೆ ಪೊಲೀಸವ್ರ ಮೇಲೆ ಫುಲ್ ಲವ್. ತಪ್ಪು ಯಾವನೇ ಮಾಡಲಿ, ನಾಳೆ ದಿವಸ ನಾವು ತಪ್ಪು ಮಾಡಿದ್ರು ಕೂಡ ಅಥವಾ ಅದಕ್ಕೇನು ಹೊರ್ತಲ್ಲ. ಬಟ್ ಇಲ್ಲಿ ಇನ್ನೊಂದು ಏನಾಗಬೇಕಾಗಿದೆ ಅಂತಂದರೆ, ಇಷ್ಟೆಲ್ಲ ಅಚಾತುರ್ಯಕ್ಕೆ, ಹುಚ್ಚಾಟದ ಮೆರವಣಿಗೆಗೆ ಈ ಡೆಪ್ಯೂಟಿ CM DK ಶಿವಕುಮಾರ್ ಕಾರಣ. ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಸರಿಯಾಗಿ ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಈ DK ಶಿವಕುಮಾರನ, ಈ ಪರಮೇಶ್ವರನ ಮಡ್ಕೊಂಡ್ರೆ, ಕೈ ಬಿಟ್ಟಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ಒಂದು ಚೆಮ್ಮನ್ನು ಕೊಡ್ತಾರೆ. ನಿಮಗೆ ಬೀಳೋಂಥ ಓಟ್ ಕೂಡ ಬೀಳಲ್ಲ ಇವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂತಂದರೆ. ಕಾಂಗ್ರೆಸ್ ಹೈಕಮಾಂಡು ಈ ಒಂದು DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರನ್ನು ಈ ಒಂದು ಸಾವುಗಳಿಗೆ ಕಾರಣ ಮಾಡಿ ಅವರ ಮೇಲೆ ಶಿಸ್ತು ಕ್ರಮ ಆಗಬೇಕು. ದೇ ಶುಡ್ ರಿಸೈನ್, ದೇ ಶುಡ್ ಬಿ ಟೇಕನ್ ಆಫ್ ಫ್ರಮ್ ದ ಕ್ಯಾಬಿನೆಟ್ ಅಂತ ಹೇಳ್ಕೊಂಡ್ರೆ, ಒಂದು ಕಣ್ಣಿಗೆ ಸುಣ್ಣ, ಪೊಲೀಸ್ ಇಲಾಖೆಯಿಂದ ಸಮಸ್ಯೆ ಆಗಿದೆ, ಸಸ್ಪೆನ್ಷನ್ ಆಗಿದೆ, RCB ಟೀಮ್ ಮೇಲೆ FIR ಆಗಿದೆ, ಆಮೇಲೆ DNA ಅಡ್ಮಿನಿಸ್ಟ್ರೇಷನ್ ಟೀಮ್, ಅದ್ಮೇಲೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಮೇಲೆ ಅವ್ರಗಳ ಮೇಲೆ FIR ಆಗಿದೆ. ಅವ್ರನ್ನ ಹುಡುಕ್ತಾ ಇದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕೆ. ಅದು ಕರೆಕ್ಟು. ಪೊಲೀಸರು ಸಸ್ಪೆನ್ಷನ್ ಮಾತ್ರ ಯಾಕೆ? ಪೊಲೀಸವರೇನು ಈ ಸಾವುಗಳಿಗೆ ಕಾರಣ ಇಲ್ವಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಾರಣ ಇಲ್ವಾ? ಖಂಡಿತ ಕಾರಣ ಇದ್ದಾರೆ. ಹಾಗಾಗಿ ಕ್ರಿಕೆಟ್ ಮಂಡಳಿ ಮೇಲೆ FIR ಆಗಿದೆ, ಆಯಿತು ಕ್ರಮ. DNA ಮೇಲೆ ಕ್ರಮ, DNA ಜೊತೆನಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.